ಸಚಿವ ಕೃಷ್ಣ ಬೈರೇಗೌಡರಿಂದ ಭೂ ಸುರಕ್ಷಾ ಯೋಜನೆಗೆ ಚಾಲನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಕಚೇರಿ ಭೂಮಾಪನ ಇಲಾಖೆ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯ ಎ ಮತ್ತು ಬಿ ವರ್ಗದ ಎಲ್ಲಾ ಕಡತಗಳ ದಾಖಲೆಗಳು ಆನ್ಲೈನ್ ಮೂಲಕ ಎಲ್ಲಾ ಸಾರ್ವಜನಿಕರಿಗೆ ಮುಕ್ತವಾಗಿ ಲಭ್ಯವಾಗಿಸುವ ರಾಜ್ಯ ಸರ್ಕಾರದ ಭೂ ಸುರಕ್ಷಾ ಯೋಜನೆಯಿಂದ ಗುಡಿಬಂಡೆ ತಾಲೂಕಿನ ಮೂಲಕ ಚಾಲನೆ ನೀಡಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದರು. ಕಳೆದ ಮಾರ್ಚ್ 2024ರಲ್ಲಿ ರಾಜ್ಯ ಕಂದಾಯ ಇಲಾಖೆ ತಾಲೂಕು ಕಚೇರಿ ಸಬ್ ರಿಜಿಸ್ಟರ್ ಕಚೇರಿ ಹಾಗೂ ಭೂಮಾಪನ ಇಲಾಖೆಯ ಸುಮಾರು 150 ವರ್ಷಗಳ ಎಲ್ಲ ದಾಖಲೆಗಳನ್ನು ಕಂಪ್ಯೂಟರ್ನಲ್ಲಿ ಸ್ಕ್ಯಾನ್ ಮಾಡಿ ಶಾಶ್ವತವಾಗಿ ಭದ್ರ ಮಾಡುವ ಹಾಗೂ ಆ ಎಲ್ಲಾ ದಾಖಲೆಗಳು ಆನ್ಲೈನ್ನಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಲಭ್ಯವಾಗುವಂತೆ ಮಾಡುವ ನಿಟ್ಟಿನಲ್ಲಿ ಭೂ ಸುರಕ್ಷಾ ಯೋಜನೆಯನ್ನು ಜಾರಿ ಮಾಡಲಾಗಿತ್ತು. ಆರಂಭದಲ್ಲಿ ಪೈಲಟ್ ಯೋಜನೆಯ ಭಾಗವಾಗಿ ಪ್ರತಿ ಜಿಲ್ಲೆಯಿಂದ ಒಂದು ತಾಲೂಕನ್ನು ಆಯ್ಕೆ ಮಾಡಿಕೊಂಡು ಒಟ್ಟು 31 ತಾಲೂಕುಗಳಲ್ಲಿ ಯೋಜನೆಯನ್ನ ಜಾರಿ ಮಾಡಲಾಗಿತ್ತು. ಈಗ ಉಳಿದ 209 ತಾಲೂಕುಗಳಲ್ಲಿ ಭೂ ಸುರಕ್ಷಾ ಯೋಜನೆಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಈ ಯೋಜನೆಯಿಂದ ರೈತರು ಸಾರ್ವಜನಿಕರಿಗೆ ಸುಮಾರು 150 ವರ್ಷದ ಹಳೆಯ ದಾಖಲೆಗಳು ಸ್ಕ್ಯಾನ್ ಆಗಿ ಕಂಪ್ಯೂಟರೀಕರಣಗೊಂಡು ಆನ್ಲೈನ್ನಲ್ಲಿ ಲಭ್ಯವಾಗಲಿವೆ. ಈ ದಾಖಲೆಗಳನ್ನು ಸಂಬಂಧಿಸಿದ ಕಚೇರಿಗಳಿಗೆ ಹೋಗದೆ ಇಂದು ಆರ್ಟಿಸಿ ಪಹಣಿಯನ್ನು ಆನ್ಲೈನ್ನಲ್ಲಿ ಪಡೆಯುವ ವ್ಯವಸ್ಥೆಯಂತೆ ಮನೆಯಲ್ಲೇ ಕುಳಿತು ನೋಡಲು ಮತ್ತು ಮುದ್ರಿಸಿಕೊಳ್ಳಲು ದೃಢೀಕರಣ ಪ್ರತಿಗಳನ್ನು ಪಡೆಯಲು ಅವಕಾಶವಾಗಲಿದೆ. ಇದರಿಂದ ಶಿಥಿಲಾವಸ್ಥೆಯಲ್ಲಿರುವ ಅತ್ಯಂತ ಹಳೆಯ ದಾಖಲೆಗಳು ಸೇರಿದಂತೆ ವಿವಿಧ ದಾಖಲೆಗಳು ಆನ್ಲೈನ್ನಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಲಭ್ಯವಾಗಲಿದ್ದು ದಾಖಲೆಗಳನ್ನು ಶಾಶ್ವತವಾಗಿ ಬಂದೋಬಸ್ತಾಗಲಿವೆ ಎಂದು ಸಚಿವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಿಂದ ಗುಡಿಬಂಡೆಯನ್ನು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಬೇಕೆಂದು ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಜೆಎನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ಇರ್ತಕ್ಕಂಥ ಹಳೆಯ ಮೂಲ ದಾಖಲೆಗಳು ಏನೇನಿದಾವೆ ಅವೆಲ್ಲವುಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಪರ್ಮನೆಂಟ್ ಆಗಿ ಅವುಗಳನ್ನ ಸಂರಕ್ಷಣೆ ಮಾಡುವ ಭೂ ಸುರಕ್ಷಾ ಯೋಜನೆಗೆ ರಾಜ್ಯ ಸರ್ಕಾರ ಚಾಲನೆಯನ್ನ ನಾವು ಕೊಟ್ಟಿದ್ದೇವೆ. 31 ತಾಲೂಕಿನಲ್ಲಿ ಈಗಾಗಲೇ ಕೆಲಸ ಮಾಡಿದ್ದೇವೆ. ಇನ್ನು ಬಾಕಿ ಇರುವ 209 ತಾಲೂಕಿನಲ್ಲೂ ಕೂಡ ಈ ವಾರದಿಂದ ಚಾಲನೆ ಆಗ್ತಾ ಇದೆ. ಹಳೆ ದಾಖಲೆಗಳು ಕಳೆದು ಹೋಗುವಂತ ಪ್ರಕರಣದಿಂದ ರೈತರಿಗೆ ಮಾಲೀಕತ್ವವೇ ಕಳ್ಕೊಳ್ಳುವಂತ ಪ್ರಸಂಗಗಳು ಬಂದಿದ್ದಾವೆ. ಇನ್ನ ಹಳೆ ದಾಖಲೆಗಳು ಶಿಥಿಲವಾಗಿ ಪುಡಿ ಆಗ್ತಾ ಇದ್ದಾವೆ. ಈಗ ನಾವು ಅವುಗಳನ್ನ ಸ್ಕ್ಯಾನ್ ಮಾಡಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಕಳೆದು ಹೋಗ್ತಾವೆ. ಅದರಿಂದಾನು ಜಮೀನಿನ ಮಾಲೀಕತ್ವಕ್ಕೆ ಗ್ಯಾರಂಟಿ ಇಲ್ದಂಗೆ ಆಗೋಗುತ್ತೆ. ಹಾಗೂ ಕೆಲವರು ಫೋರ್ಜರಿ ಮಾಡೋದು, ತಿದ್ದುವಂತಹದ್ದು, ಉದ್ದೇಶಪೂರ್ವಕವಾಗಿ ಕಳೆದಾಕೋದು, ರೆಕಾರ್ಡ್ಗಳನ್ನ ಎತ್ತಿ ಇಡೋದು, ಇವೆಲ್ಲಾ ಸಮಸ್ಯೆಗಳು ಆಗ್ತಾ ಇದೆ. ಜೊತೆಗೆ ರೈತರು ಕೂಡ ದಾಖಲೆಗಳನ್ನ ಪಡ್ಕೊಳ್ಳೋದೇ ಒಂದು ಸಾಹಸದ ಕೆಲಸ ಆಗ್ಬಿಟ್ಟಿದೆ ರೆಕಾರ್ಡ್ ರೂಮ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲಾ ಸಮಸ್ಯೆಗಳನ್ನ ಮನಗಂಡು ಇದಕ್ಕೆ ಪರಿಹಾರ ಕೊಡಬೇಕು. ಹಳೆ ದಾಖಲೆಗಳು ಶಾಶ್ವತವಾಗಿ ಉಳಿಬೇಕು ಮತ್ತು ಸಲೀಸಾಗಿ ರೈತರಿಗೆ ಸಿಗಬೇಕು. ಫೋರ್ಜರಿ ಕಳೆದೋಗೋದಕ್ಕೆ ಒಂದು ವಿರಾಮ ಆಡಬೇಕು ಅಂತೇಳಿ ಭೂ ಸುರಕ್ಷಾ ಯೋಜನೆಯಲ್ಲಿ ಇವೆಲ್ಲವುಗಳನ್ನ ಸ್ಕ್ಯಾನ್ ಮಾಡಿ ಆನ್ಲೈನ್ ಅಲ್ಲೇ ನಾವು ನೇರವಾಗಿ ಜನನೇ ಹುಡ್ಕೋಬಹುದು ಆ ದಾಖಲೆಗಳನ್ನ. ಆ ರೀತಿಯಾಗಿ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇರೋದು ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಟ್ಟ ಹಾಗೆ. ಇಲ್ಲ ಅಂತ ಹೇಳಿದ್ರೆ ಜಮೀನ್ ಇದ್ರೂ ಕೂಡ ಮೂಲ ದಾಖಲೆಗಳು ಸಿಗಲಿಲ್ಲ, ಮೂಲ ದಾಖಲೆಗಳು ಹಾಳಾಗಿದ್ದಾವೆ ಅಂತ ಹೇಳಿದ್ರೆ ಜಮೀನಿನ ಮಾಲೀಕತ್ವಕ್ಕೆ ಗ್ಯಾರಂಟಿ ಇಲ್ದಂಗ ಆಗುತ್ತೆ. ಹಾಗಾಗಿ ರೈತರ ಜಮೀನಿನ ಮಾಲೀಕತ್ವಕ್ಕೂ ಒಂದು ಗ್ಯಾರಂಟಿ ಕೊಡಬೇಕು ಅಂತೇಳಿ ಹಳೆ ದಾಖಲೆಗಳನ್ನ ಸಂರಕ್ಷಣೆ ಮಾಡಿ ಸ್ಕ್ಯಾನ್ ಮಾಡಿ ನೇರವಾಗಿ ಜನಗಳಿಗೆ ತಲುಪಿಸುವಂತ ಭೂ ಸುರಕ್ಷಾ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ. ಇದು ಈ ವರ್ಷದಲ್ಲೇ 3 ಇಲಾಖೆ, ತಹಶೀಲ್ದಾರ್ ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ ಮತ್ತು ಸರ್ವೆ ಕಚೇರಿ, ಈ 3ರಲ್ಲೂ ಇರತಕ್ಕಂತ ಎಲ್ಲಾ ದಾಖಲೆಗಳನ್ನು, ಹಳೆ ಮೂಲ ದಾಖಲೆಗಳನ್ನ ಈ ವರ್ಷದಲ್ಲಿ ಸಂಪೂರ್ಣವಾಗಿ ನಾವು ಗಣಕೀಕರಣ ಮಾಡ್ತೇವೆ, ಅದನ್ನ ಸ್ಕ್ಯಾನ್ ಮಾಡ್ತೇವೆ, ನೇರವಾಗಿ ಜನಗಳು ಹುಡುಕೊಳ್ಳಿಕ್ಕೆ ಅವಕಾಶ ಮಾಡ್ತೇವೆ. ಯೋಜನೆ ಅನುಷ್ಠಾನಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ? ಸುಮಾರು ಏನಿಲ್ಲ ಅಂತ ಹೇಳಿದ್ರು ಇದು 3 ಇಲಾಖೆಗಳು ಮಾಡಬೇಕಾದ್ರೆ ಸುಮಾರು 100 ರಿಂದ 150 ಕೋಟಿ ರೂಪಾಯಿವರೆಗೂ ಕೂಡ ಖರ್ಚಾಗುತ್ತೆ. ಇದನ್ನ ಕೇಂದ್ರ ಸರ್ಕಾರದ ಅನುದಾನ, ರಾಜ್ಯ ಸರ್ಕಾರದ ಅನುದಾನ ಎರಡರಲ್ಲೂ ಸೇರಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ.
100-150 ಕೋಟಿ ಖರ್ಚು ಇದರಿಂದ ಜನಕ್ಕೆ ಆಗೋ ಅನುಕೂಲಕ್ಕೆ ಹೋಲಿಕೆ ಮಾಡಿದಾಗ ಅದು ಬಹಳ ಕಡಿಮೆ ಖರ್ಚು ಹೇಳ್ಬೇಕು ಅಂದ್ರೆ. ಯಾಕೆಂದ್ರೆ ದಾಖಲೆಗಳು ಸಂರಕ್ಷಣೆ ಆಗುತ್ತೆ ಮತ್ತೆ ಸಲೀಸಾಗಿ ರೈತರಿಗೆ ಸಿಗೋಂಗಾಗುತ್ತೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಆದ್ರೂ ಕೂಡ ಒಂದ್ 100-150 ಕೋಟಿ ರೂಪಾಯಿ ಅಷ್ಟು ಆಗ್ಬಹುದು ಅಂತ ಅಂದಾಜನ್ನ ಮಾಡ್ಕೊಂಡಿದ್ದಾರೆ. ಮಂಚನಹಳ್ಳಿ ಚೋಳೂರು ತಾಲೂಕಾಗಿದೆ, ತಹಸೀಲ್ದಾರ್ ಮಾತ್ರ ಇದ್ದಾರೆ, ಸಿಬ್ಬಂದಿಗಳಿಲ್ಲ, ಮೂಲ ಸೌಕರ್ಯ ಇಲ್ಲ, ತಾಲೂಕು ಘೋಷಣೆ ಆಗಿದೆ. ಮಾನ್ಯ ಇಬ್ರು ಶಾಸಕರು, ಮಾನ್ಯ ಸುಬ್ಬಾರೆಡ್ಡಿ ಅವರು ಮತ್ತು ಹಾಗೂ ಪ್ರದೀಪ್ ಅವರು ಹಾಗೂ ಜಿಲ್ಲಾ ಮಂತ್ರಿಗಳು ಕೂಡ ಈ ಗಮನಕ್ಕೆ ತಂದಿದ್ದಾರೆ. ಈಗ ಅವ್ರು ಹೇಳಿದ್ಮೇಲೆ ಕೆಲವು ಸಿಬ್ಬಂದಿಯನ್ನ ಈಗ ಒದಗಿಸ್ಕೊಟ್ಟಿದ್ದೇವೆ ಮತ್ತು ಅಲ್ಲಿಗೆ ಕಟ್ಟಡ ಆಗ್ಬೇಕು ಅಂತ ಕೇಳಿದ್ದಾರೆ. ಈ ವರ್ಷದಲ್ಲಿ ಚೇಳೂರಿಗೆ ಕಟ್ಟಡವನ್ನ ಮಂಜೂರು ಮಾಡ್ತೇವೆ, ಮುಂದಿನ ವರ್ಷದಲ್ಲಿ ಮಂಚನಹಳ್ಳಿಗೂ ಕೂಡ ಕಟ್ಟಡವನ್ನ ಮಂಜೂರು ಮಾಡ್ತೇವೆ. ಅದರ ಜೊತೆಗೆ ಸಿಬ್ಬಂದಿಯನ್ನು ಕೂಡ ಒದಗಿಸ್ಕೊಡುವಂತ ಕೆಲಸ ಆರಂಭ ಮಾಡಿದ್ದೇವೆ. ಸ್ವಲ್ಪ ಸಿಬ್ಬಂದಿಯನ್ನ ಒದಗಿಸ್ಕೊಟ್ಟಿದ್ದೇವೆ, ಬಾಕಿಯವರನ್ನು ಕೂಡ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660019557. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.